ಜನ ಹೇಳ್ತಾರೆ ಕನ್ನಡ ಚಲನಚಿತ್ರರಂಗಕ್ಕೆ ಯಾವ ಭಾಷೆಯಿಂದ ಯಾವ ದೇಶದಿಂದ ಬೇಕಾದ್ರೂ ಬರಲಿ ಅಭಿನಯ ಗೊತ್ತಿರುವಂತಹವರು ಅಭಿನೇತ್ರಿಗಳು ಎಲ್ಲಿಂದ ಬಂದ್ರು ನಾವು ಸ್ವಾಗತಿಸ್ತೇವೆ ಅಂತ. ಆದ್ರೆ ಇನ್ನೊಂದು ಪಡೆ ಹೇಳ್ತಾ ಇದೆ ಇಲ್ಲ ನಮ್ಮಲ್ಲಿರುವಂತಹ ಪ್ರತಿಭೆಗಳಿಗೆ ಅವಕಾಶ ಕೊಡಿ ಅಂತ. ನಾವು ಬೇರೆ ಭಾಷೆಯಿಂದ ಕರ್ಕೊಂಬಂದು ಮಾಡಿಸಿರಿ ಓಕೆ, ಅವ್ರಿಗೆ ನಮ್ಮ ಕನ್ನಡ ಗಂಧಗಾಲಿನೇ ಗೊತ್ತಿರಲ್ಲ, ಕರ್ಕೊಂಬಂದು ಏನು ಮಾಡ್ಸೋಣ ಅಲ್ಲಿ? ಅವರು ಕನ್ನಡ, ನಾವು ಕನ್ನಡ ಅಂದರೆ ಅವ್ರು ಏನಾರ ಅಂತಾರೆ, ನಾವು ಕನ್ನಡ ಅಂದರೆ ಅವ್ರು ಏನಾರ ಅಂತಾರೆ. ಏನು ಅರ್ಥ ಆಗುತ್ತೆ ಅವಾಗ? ಅವ್ರಿಗೆ ಅರ್ಥನೇ ಗೊತ್ತಿಲ್ಲ ಅಂದರೆ ನಮ್ಮ ಪ್ರೊಡ್ಯೂಸರ್ಸೇ ಆಗಿರ್ಬೋದು, ಅವರು ಕಷ್ಟವನ್ನೇ ಪಟ್ಟು ಇಷ್ಟೇ ದುಡ್ಡು ಕೊಟ್ಬಿಟ್ಟು ಕರ್ಕೊಂಬರ್ತಾ ಇದ್ದಾರೆ. ಇವಾಗ ಕರ್ಕೊಂಬಂದವರು ಅಷ್ಟೊಂದು ಲಕ್ಷಗಳು ಕೋಟಿಗಳು ಸುರಿದು ಇಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಅರ್ಥ ಆಗ್ಬೇಕು, ನಮ್ಮ ಕನ್ನಡ ಕಲ್ತ್ಕೊಂಡು ಬರಲಿ ಅವರು. ಟ್ಯಾಲೆಂಟ್ ಅನ್ನೋದು ಒಂದು ಏರಿಯಾಗೆ ಒಂದು ಪ್ರಾಂತ್ಯಕ್ಕೆ ಸೀಮಿತ ಅಲ್ಲ. ಅದು ಟ್ಯಾಲೆಂಟ್ ಇದ್ದರೆ ಎಲ್ಲಿ ಬೇಕಾದ್ರೂ ಹೋಗಿ ಮಾಡ್ಬೋದು. ಈಗ ಮೋಸ್ಟ್ ವಾಂಟೆಡ್ ಅಂದರೆ ರಾಜಮೌಳಿ ಅವರು ಈಗ ಮೂವಿ ಮಾಡಿದ್ರು. ಈಗ ಮೂವಿಗೆ ನಮ್ಮ ಸುದೀಪ್ ಅವ್ರನ್ನ ಕರ್ಕೊಂಡ್ರು, ಯಾಕಂದರೆ ಅವ್ರಿಗೆ ಗೊತ್ತಿತ್ತು, ಕರ್ಕೊಂಡ್ರು ಮಾಡಿದ್ರು. ಈಗ ಎಷ್ಟೆಷ್ಟು ಇದರಲ್ಲಿ ಭಾಷೆಯಲ್ಲಿ ಬಿಡುಗಡೆ ಮಾಡಿಲ್ಲ, ಅದು ಸೂಪರ್ ಹಿಟ್ ಆಗಿಲ್ವಾ? ಅದೇ ಥರ ಪ್ರಾಂತ್ಯ ಅನ್ನೋದಿಲ್ಲ ಇದಕ್ಕೆ. ಟ್ಯಾಲೆಂಟ್ ಇದ್ರೆಗಿನ ಎಲ್ಲಿ ಬೇಕಾದರೂ ಅವರು ಅಭಿನಯ ಮಾಡ್ಬೋದು. ಅವ್ರು ಹೇಳಿದ್ರು ಈಗ ಚಿತ್ರದ ನಾಯಕ ಸುದೀಪ್ ಅವ್ರ ಹತ್ರ ಟ್ಯಾಲೆಂಟ್ ಇತ್ತು, ಅವರು ಬೇರೆ ಭಾಷೆಗೆ ಕರ್ಕೊಂಡೋಗಿ ಅವ್ರನ್ನ ಆ್ಯಕ್ಟ್ ಮಾಡಿಸಿದ್ರು ಅಂತೇಳಿ ಒಂದು ಆನ್ಸರ್ ಕೊಟ್ಟರು. ಆದರೆ ಇಲ್ಲಿಯ ನಿರ್ದೇಶಕರಿಗೆ, ಪ್ರೊಡ್ಯೂಸರ್ಗಳಿಗೆ ಇಲ್ಲಿ ಅಂತಹ ಟ್ಯಾಲೆಂಟ್ ಇದ್ದರೂ ಕೂಡ ನಾವು ಯಾಕೆ ಯೂಸ್ ಮಾಡಲ್ಲ ಅಂತೇಳಿ ನೀವು ಯೂಸ್ ಮಾಡ್ಕೋಬಾರ್ದಾಗಿತ್ತು. ಒಬ್ಬ ನಾಯಕ ನಟಿಯರಿಗೆ ಯಾರೇ ಆಗಲಿ ಅವ್ರಿಗೆ ಕ್ರಿಯೇಟಿವಿಟಿ ಇದ್ದರೆ, ಒಬ್ಬ ನಿರ್ದೇಶಕರಾದರು ಪ್ರೊಡ್ಯೂಸರ್ ಆದರೂ ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ಅದಕ್ಕೆ ತಕ್ಕಂತೆ, ಕಲೆಗೆ ತಕ್ಕಂತೆ ಪಾತ್ರ ತುಂಬುವವರು ಆಗಿದ್ದರೆ ಅವ್ರು ಎಲ್ಲಿ ಬೇಕಾದ್ರೂ ಬೆಳೀತಾರೆ, ಅವ್ರಿಗೆ ಅಭಿಮಾನಿಗಳು ಬೆಳೀತಾರೆ. ಅದೇ ರೀತಿ ನಮ್ಮ ಕರ್ನಾಟಕದ ಇದು ಚಿತ್ರ ನಟಿಯರಿಗಾಗಲಿ ನಟರಿಗಾಗಲಿ ಅಭಿಮಾನಿಗಳು ಬೇರೆ ರಾಜ್ಯದಲ್ಲಿ ಇಲ್ಲ. ಯಾಕಿಲ್ಲ ಅಂತಂದರೆ ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ಇವ್ರ ಹತ್ರ ಕ್ರಿಯೇಟಿವಿಟಿ ಇಲ್ಲ, ನಟನೆ ಇಲ್ಲ. ನಾನು SLC ಓದ್ತಾ ಇದ್ದಂಗೆ ನೋಡ್ತಾ ಇದ್ದೀನಿ, ನಮ್ಮ ಕರ್ನಾಟಕದಲ್ಲಿ ರಕ್ಷಿತಾ ರಮ್ಯಾ ಅವ್ರನ್ನ ಬಿಟ್ಟರೆ ಇದುವರೆಗೂ ಹೊಸ ಹೀರೋನ್ನೇ ನೋಡಿಲ್ಲ. ಅಲ್ಲಿಗೇನು ಬೇರೆಯವ್ರಿಗೆ ಅವಕಾಶ ಕೊಡಬಾರ್ದ? ಅವ್ರು ಹೇಳ್ತಾ ಇದ್ರು ಕಲೆ ಅನ್ನೋದು ಅದಕ್ಕೆ ಎಲ್ಲೇ ಇಲ್ಲ, ಎಲ್ಲಿ ಬೇಕಾದರೂ ಇದು ಮಾಡಬೇಕಾಗಿತ್ತಂತ. ದಕ್ಷಿಣ ಭಾರತದ ಚಲನಚಿತ್ರರಂಗ ಅಂತ ಸಪ್ರೇಟಾಗಿ ಮಾಡಬೇಕಾಗಿತ್ತು, ಯಾಕೆ ಕನ್ನಡ ಚಿತ್ರರಂಗ, ತಮಿಳು ಚಿತ್ರರಂಗ ಅಂತ ಮಾಡಬೇಕಾಗಿತ್ತು? ಬೇರೆ ಭಾಷೆಯ ನಟ ನಟಿಯರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬರಬಾರ್ದು ಅಂತಂದಾಗ ನಮ್ಮ ಕರ್ನಾಟಕದಿಂದ ಹೋದಂಥ ರಜನಿಕಾಂತ್ ಆಗಿರ್ಬೋದು, ಐಶ್ವರ್ಯ ರಾಯ್ ಆಗಿರ್ಬೋದು, ದೀಪಿಕಾ ಪಡುಕೋಣೆ ಅವ್ರನ್ನೆಲ್ಲ ನಾವು ವಾಪಸ್ ಕರ್ಸ್ಕೊಬೇಕಾಗುತ್ತೆ. ಅಂದರೆ ಅವರು ಇಲ್ಲಿನವರೇ ಅಲ್ವಾ? ಅಲ್ಲ, ವಾಪಸ್ ಕರ್ಸ್ಕೊಬೇಕಾಗುತ್ತೆ ನಾವು. ಯಾಕಂದ್ರೆ ನಾವಿಲ್ಲಿ ನಾವು ನಿರ್ಬಂಧ ಹೇರ್ತಾ ಇದ್ದೀವಿ ಅಂತಂದಾಗ ಅವ್ರಿಗೆ ಅಲ್ಲಿರೋವಂಥದ್ದು ನೈತಿಕತೆ ಹಕ್ಕಿಲ್ಲ. ಆಮೇಲೆ ನಾವ್ಯಾರೂ ಬೇಡ, ಯಾರನ್ನು ಬರಬೇಡಿ, ಹೋಗಬೇಡಿ ಅನ್ನೋವಂಥದ್ದು ಹೇಳೋವಂಥದ್ದು ಇಂಡಿವಿಜುವಲ್ ಆಗಿ ಯಾರಿಗೂ ರೈಟ್ಸ್ ಇಲ್ಲ. ಟ್ಯಾಲೆಂಟ್ ಇರೋರು ಬರ್ಬೋದು ಅವರ ಇದನ್ನು, ಬಟ್ ಇಲ್ಲಿ ಇಲ್ಲಿರುವಂಥ ಪ್ರತಿಭೆಗಳನ್ನು ಗುರುತಿಸಬೇಕಾಗಿರುವಂಥದ್ದು ಇಲ್ಲಿರ್ತಕ್ಕಂಥ ನಿರ್ದೇಶಕ ಮತ್ತು ಪ್ರೊಡ್ಯೂಸರ್ಗಳ ಜವಾಬ್ದಾರಿ ಹೊರತು ಅವರನ್ನು ಬರಬೇಡಿ ಅಂತ ಹೇಳೋವಂಥದ್ದು ನಮಗೆ ಯಾವುದೇ ರೀತಿಯಾದಂಥ ಶೋಭೆ ತರೋದಿಲ್ಲ. ಪ್ರತಿಭೆ ಅನ್ನೋದು ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಲ್ಲ, ಯಾಕಂದರೆ ನಮ್ಮ ಪ್ರತಿಭೆ ಏನು ಅಂತ ನಮಗೆ ಗೊತ್ತಿರಲ್ಲ. ಅದನ್ನು ನಾವು ಗುರುತಿಸ್ಕೋಬೇಕಂದ್ರೆ ಇನ್ನೊಬ್ರು ನಮಗೆ ನಮ್ಮ ಪ್ರತಿಭೆ ಏನಾದರೂ ಗೊತ್ತಾಗಲ್ಲ. ಪಕ್ಕದವ್ರು ಏನಾದರೂ ಹೇಳಿದಾಗ ನನ್ನ ಹತ್ರ ಇಂಥ ಪ್ರತಿಭೆನೂ ಇದೆ, ನಾನು ಅದನ್ನು ಜಾಸ್ತಿ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಜಾಸ್ತಿ ಮಾಡ್ಕೋತೀವಿ. ಹಂಗಂತೇಳ್ಬಿಟ್ಟು ಅವ್ರ ಪ್ರತಿಭೆನೂ ನಮ್ಮ ಪ್ರತಿಭೆನೂ ಮಿಕ್ಸ್ ಮಾಡಿಬಿಟ್ಟು ನಮ್ಮ ಪ್ರತಿಭೆನೇ ಜಾಸ್ತಿ ಅಂತೇಳಿ ಹೇಳೋ ಅವಶ್ಯಕತೆ ಇಲ್ಲ. ಸೊ ನನ್ನ ಪ್ರತಿಭೆಯನ್ನು ನಾನು ತೋರಿಸ್ಕೊತೀನಿ, ಇಲ್ಲ ಅಂತಲ್ಲ. ನಮ್ಮನೆ ಸಾಂಬಾರಿಗೆ ಪಕ್ಕದ ಮನೆಯಿಂದ ಒಗ್ಗರಣೆ ತಂದು ಹಾಕ್ತೀವಿ, ನಮ್ಮನೆ ಸಾಂಬಾರಿಗೆ ನಾವೇ ತಾನೇ ಒಗ್ಗರಣೆ ಹಾಕ್ತೀವಿ. ಹಂಗೆ ನಮ್ಮಲ್ಲಿರೋ ಪ್ರತಿಭೆನ ಜಾಸ್ತಿ ನಾವೇ ರೂಪಿಸ್ಕೊಡ್ಬೇಕು. ಎಷ್ಟೋ ಜನ ಪ್ರೊಡ್ಯೂಸರು, ಡೈರೆಕ್ಟರ್ ಎಲ್ಲರೂ ಸೇರಿ ಅಲ್ಲಿ ನಮ್ಮಲ್ಲಿರೋ ಪ್ರತಿಭೆನ ಗುರುತಿಸಿ ಅವರು ಅದನ್ನೇ ಜಾಸ್ತಿ ಮಾಡಬೇಕೆ ಹೊರತು ಪರಭಾಷೆಯಿಂದ ತೊಗೊಂಬರೋದೇನೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಪ್ರತಿಭೆನ ಹುಡುಕ್ತಕ್ಕಂಥವ್ರು ಬೇಕು ಅಂತ ಅವ್ರು ಹೇಳಿದ್ರು. ಇನ್ನೊಂದು ಕಡೆ ನಮ್ಮಲ್ಲಿರೋ ಪ್ರತಿಭೆ ನಮಗೆ ಗೊತ್ತಿಲ್ಲ, ಪಕ್ಕದ ಮನೆಯವ್ರು ಸಾರು ಹೇಳಿದಾಗ ರುಚಿ ಐತೆ ಅಂತ ಹೇಳಿದಾಗೆ ಗೊತ್ತಾಗೋದು ಅಂತ ಹೇಳ್ತಾರೆ. ಇಲ್ಲಿಗೆ ಅವರಲ್ಲಿ ಪ್ರತಿಭೆ ಇರ್ತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲದ ಮೇಲೆ ಬೇರೆಯವ್ರು ಗುರುತಿಸಿ ಅವ್ರನ್ನ ಎಳ್ಕೊಂಡು ಹೋಗ್ದಂಗೆ ಬಿಡ್ತಾರಾ? ಇವ್ರು ಬಾವಿ ಕಪ್ಪೆಗಳಾಗೇ ಇದ್ದರೆ ಬೇರೆ ಪ್ರಪಂಚ ನೋಡೋದು ಯಾವಾಗ? ಗ್ಲಾಮರ್ ಇಲ್ಲೂ ಇದೆ, ಅಲ್ಲೂ ಇದೆ. ಹೊರಗಡೆಯಿಂದ ತಗೊಳ್ಳೋ ಅಂಥದ್ದೇನು ಅವ್ರ ಕನ್ನಡನೇ ಸರಿಗೆ ಬರಲ್ಲ. ಅವಕಾಶಗಳು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಕೊಡ್ತಾ ಇಲ್ಲ ಕನ್ನಡದವ್ರಿಗೆ, ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಕೊಡ್ತಾ ಇದ್ದಾರೆ, ಯಾಕೆ ಕೊಡ್ತಾ ಇಲ್ಲ? ದೀಪಿಕಾ ಪಡುಕೋಣೆ ಫಸ್ಟ್ ಕನ್ನಡದಲ್ಲಿ ಮಾಡಿದ್ಲು, ಅವಳು ಬಾಲಿವುಡ್ಗೆ ಅಂತ ಹೋದ್ಲು, ಕನ್ನಡದಲ್ಲಿ ಇಲ್ಲ. ಕನ್ನಡದವ್ರು ಇಂಪಾರ್ಟೆನ್ಸ್ ಯಾಕೆ ಕೊಡ್ತಾ ಇಲ್ಲ ಅಂದರೆ ಕನ್ನಡದವ್ರಿಗೆ, ಕನ್ನಡದಲ್ಲಿ ಇಂಡಸ್ಟ್ರಿ ಇರೋರಿಗೆ ನಿಯತ್ತಿಲ್ಲ. ಮುತ್ತು ಕೊಟ್ಟವಳು ಬಂದಾಗ ತುತ್ತು ಕೊಟ್ಟವಳನ್ನ ಮರಿಬಾರ್ದು. ಆ ಒಂದು ಸಂಸ್ಕೃತಿಯನ್ನು ಇಲ್ಲಿನ ನಟರು ನಟಿಯರು ಇಲ್ಲಿಂದ ಹೋಗೋರ್ಗೆ ಹೇಳ್ತೀನಿ, ಅಲ್ಲಿಂದ ಬರೋರ್ಗೊಂದು ಹೇಳ್ತೀನಿ, ದೂರದ ಬೆಟ್ಟ ನುಣ್ಣಗೆನೆ ಕಾಣಿಸುತ್ತೆ, ಅಲ್ಲಿಗೋದ್ರೆ ಕಲ್ಲು ಮುಳ್ಳೆ ಇರುತ್ತೆ. ಕನ್ನಡದ ಚಿತ್ರಗಳೆಲ್ಲ ಚಿತ್ರೀಕರಣ ಆಗ್ತಾ ಇದ್ದಿದ್ದು ಚೆನ್ನೈಯಲ್ಲಿ, ಬೆಂಗಳೂರಲ್ಲ. ಆವಾಗ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಕಾದಂತಹ ಸೌಲಭ್ಯಗಳನ್ನ ಒದಗಿಸಿ ಕನ್ನಡ ಚಿತ್ರರಂಗನ ಬೆಳೆಸಿದಂಥವ್ರಿಗೆ ಯಾರೋ ಒಬ್ಬರು ಅಲ್ಲಿ ಅವಕಾಶ ವಂಚಿತರಾದವರೋ ಇಲ್ಲ ಅಲ್ಲಿನ ಉತ್ತಮ ನಟ ನಟಿಯರು ಇಲ್ಲಿ ಬಂದಾಗ ಅವಕಾಶ ಕೊಡೋದ್ರಲ್ಲಿ ತಪ್ಪೇನಿದೆ? ತುತ್ತು ಕೊಟ್ಟಳನ್ನ ಮರಿತಾ ಇರೋದು ಕನ್ನಡ ಇಂಡಸ್ಟ್ರಿನ ಅಥವಾ ಬೇರೆ ಇಂಡಸ್ಟ್ರಿನ? ಡೆಲ್ಲಿ ಮತ್ತು ಮುಂಬೈ ಅಂತಹ ನಗರಗಳಿಂದ ನಾಯಕರುಗಳನ್ನು ಕರ್ಸ್ಕೊಂಡ್ಬಂದು
ಇಲ್ಲಿ ಶೋ ತೋರ್ಸೋಕ್ಕೋಸ್ಕರ ಚಿತ್ರಗಳನ್ನು ಮಾಡೋದು ತಪ್ಪು ಅಂತೇಳಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಹಾಗಾದರೆ ನಾವು ಬಹಳಷ್ಟು ಬಂಡವಾಳ ಹಾಕಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಕಮರ್ಷಿಯಲ್ ಆಗಿ ಫಿಲಮ್ ತೆಗಿತಾ ಇರ್ತೀವಿ, ಹಂಗಾರೆ ಬಂಡವಾಳ ಹಾಕಿರೋ ಹಾಳಾಗೋಗ್ಬಿಡೋಣ. ಏನು ನೀವು ಪರಭಾಷಾ ನಟೀರನ್ನ ಕರ್ಕೊಂಬರ್ತೀರಲ್ಲ, ಅವ್ರು ಹುಟ್ಟಿದಾಗಿಂದಾನೇ ಅಭಿನಯ ಕಲ್ತ್ಕೊಂಡ್ಬಂದಿರ್ತಾರ. ರಮ್ಯಾ ಇರ್ಬೋದು, ಪೂಜಾ ಗಾಂಧಿ ಇರ್ಬೋದು, ರಕ್ಷಿತಾ ಇರ್ಬೋದು, ಅವರೆಲ್ಲ ರಾಜಕೀಯ ಸಮಾಜ ಸೇವೆ ಅಂದ್ಬಿಟ್ಟು ಸಮಾಜ ಸೇವೆ ಮಾಡಕ್ಕೆ ಹೋಗಿದ್ದಾರೆ. ಆದ್ರಿಂದ ಆದರೂ ಪರಭಾಷಾ ನಟಿಯರು ಬೇಕು, ಪರಭಾಷೆ ನಟಿಯರು ಬೇಕೇ ಬೇಕಾಗಿದೆ. ಇವರು ಎಲ್ಲ ನಮಗೆ ಬೇಕು, ನಮ್ಮ ಕನ್ನಡದವರೇ ಆಗಿಬಿಟ್ಟು ನಮಗೆ ಬೇಕು ಬೇಕು ಅಂತಿದ್ದಾರೆ. ಆದರೆ ಇದೇ ಬೇರೆ ಇಂಡಸ್ಟ್ರಿಗೆ ಹೋಗಿ ನಾವು ಬೇರೆ ಜನಗಳನ್ನ ಕೇಳಿದ್ರೆ ಅವ್ರು ಅದೇ ನಮಗೆ ಕನ್ನಡ ಕಡೆಯಿಂದ ಬೇಕು ಅಂತ ಹೇಳ್ತಾರೆ. ಕನ್ನಡಿಗರು ತಮಿಳು ನೋಡ್ತಾರೆ, ಹಿಂದಿ ನೋಡ್ತಾರೆ, ಮಲಯಾಳಂ ನೋಡ್ತಾರೆ, ಬಹಳಷ್ಟು ಎಲ್ಲ ಚಿತ್ರಗಳನ್ನು ನೋಡ್ತಾರೆ. ಕ್ವಾಲಿಟಿಯನ್ನು ಅಳಿತಕ್ಕಂಥ ಏಕೈಕ ಇಂಡಸ್ಟ್ರಿಯಲ್ಲಿ ಅಳಿತಕ್ಕಂಥ ಒಳ್ಳೆ ಪ್ರತಿಭೆ ಇರ್ತಕ್ಕಂಥವ್ರು, ವೀಕ್ಷಕ ವರ್ಗ ಇರ್ತಕ್ಕಂಥದ್ದು ಕನ್ನಡದಲ್ಲಿ. ಅದಕ್ಕೋಸ್ಕರನೇ ಕನ್ನಡಿಗರು ಸರಿಯಾದ ಪ್ರತಿಭೆಗಳೆಲ್ಲಿದ್ದಾರೆ ಅಂತ ಹುಡುಕಿ ಕರ್ಕೊಬಂದು ಕನ್ನಡದಲ್ಲಿ ಚಿತ್ರಗಳು ಮಾಡ್ತಾರೆ. ಓಕೆ, ಈ ವಾಗ್ವಾದ ಅಂತೂ ಮುಗಿಯೋ ಹಾಗೆ ಕಾಣಿಸ್ತಿಲ್ಲ. ಯಾಕಂತಂದ್ರೆ ಕನ್ನಡ ಚಲನಚಿತ್ರರಂಗದಲ್ಲಿ ಬೇರೆ ಭಾಷೆಯ ನಟ ನಟಿಯರು ಬರಬೇಕೋ ಬೇಡವೋ ಅಂತನ್ನುವಂಥ ಮಾತು ಈಗ ವಾದ ಮುಂದುವರಿತಾನೆ ಇದೆ. ಆದರೆ ಈ ವಾದವನ್ನು ಮುಂದುವರಿಸೋಣ. ಈ ಎಲ್ಲಾ ಮಿತ್ರರೊಂದಿಗೆ ಈಗ ಜಾಯ್ನ್ ಆಗ್ತಾರೆ ಒಬ್ರು ಸರ್ಪ್ರೈಸ್ ಸೆಲೆಬ್ರಿಟಿ. I said, what? My director's gone mad. What? He's joking antana. And I saw that they ಸ್ನಾನ ಮಾಡಿಸಿ ಎಲ್ಲ ಪಿಗ್ಗೆ ಕ್ಲೀನ್ ಆಗಿಟ್ಟಿದ್ರು, ಕ್ಲೀನ್ ಆಗಿ ಎಲ್ಲ ತಗೊಂಡು ಬಂದರು.